ಭಾರತೀಯ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಅತ್ಯಂತ ಸರಳಗೊಳಿಸಿದೆ. ಇನ್ಮುಂದೆ ಸಾರ್ವಜನಿಕರು ಮತದಾರರ ಪಟ್ಟಿಗೆ ಸಂಬಂಧಿಸಿದ ಕೆಲಸಗಳಿಗಾಗಿ ಕಚೇರಿಗಳಿಗೆ ಅಲೆಯುವ ಅಗತ್ಯ ಇಲ್ಲ. ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತು ಮೊಬೈಲ್ ಮೂಲಕವೇ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು. ಇದಕ್ಕಾಗಿ ಚುನಾವಣಾ ಆಯೋಗವು ಆನ್ಲೈನ್ ಪೋರ್ಟಲ್ ಕನೆಕ್ಟಿವಿಟಿ ಒದಗಿಸಿದ್ದು, ಹಂತ ಹಂತವಾಗಿ ಪ್ರಕ್ರಿಯೆಯನ್ನ ಮುಗಿಸಲು ಈ ಕೆಳಗಿನ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಲಾಗಿನ್ ಆಗುವುದು ಹೇಗೆ? ಹಂತ 1. ಮೊದಲಿಗೆ ಭಾರತ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ವೋಟರ್ ಸರ್ವಿಸ್ ಪೋರ್ಟಲ್ಗೆ ಭೇಟಿ ನೀಡಿ. ಹಂತ 2. ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಇಪಿಐಸಿ ನಂಬರ್ ಬಳಸಿ OTP ವೆರಿಫಿಕೇಶನ್ ಮೂಲಕ ಲಾಗಿನ್ ಆಗಿ. ಮೊಬೈಲ್ ನಂಬರ್ ಲಿಂಕ್ ಮಾಡುವುದು ಕಡ್ಡಾಯ ಆಗಿದೆ. ಹಂತ 3. ಲಾಗಿನ್ ಆದ ನಂತರ ಮುಖಪುಟದಲ್ಲಿ ಕಾಣಿಸುವ ಫಿಲ್ ಎನ್ಯುಮರೇಷನ್ ಫಾರ್ಮ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಹಂತ 4. ನಿಮ್ಮ ರಾಜ್ಯ ಮತ್ತು ವೋಟರ್ ಐಡಿ ವಿವರಗಳನ್ನ ಪರಿಶೀಲಿಸಿ. ಅಲ್ಲಿ ಕೇಳಲಾಗುವ ನಿಮ್ಮ ಆಧಾರ್ ನಂಬರ್ ನ ನಮೂದಿಸಿ. ಹಂತ 5. ಕೊನೆಯದಾಗಿ ಗರಿಷ್ಠ 2 MB ಗಾತ್ರದ ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನ ಅಪ್ಲೋಡ್ ಮಾಡಿ. ಆಧಾರ್ ಸಿಗ್ನೇಚರ್ ಮಾಡುವ ಮೂಲಕ ಫಾರ್ಮ್ ನ ಯಶಸ್ವಿಯಾಗಿ ಸಬ್ಮಿಟ್ ಮಾಡಿ. ಆಧಾರ್ ಸೈನ್ ಮಾಡುವ ಮೂಲಕ ಫಾರ್ಮ್ ನ ಯಶಸ್ವಿಯಾಗಿ ಸಬ್ಮಿಟ್ ಮಾಡಿ. ನಿಮ್ಮ ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಎರಡರಲ್ಲೂ ಕೂಡ ಒಂದೇ ರೀತಿ ಹೆಸರು ಇರಬೇಕು. ಒಂದು ವೇಳೆ ನಿಮಗೆ ಆನ್ಲೈನ್ ನಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ರೆ ನಿರಾಶರಾಗಬೇಕಾಗಿಲ್ಲ. ನಿಗದಿತ ಫಾರ್ಮ್ ನ ಭರ್ತಿ ಮಾಡಿ ನಿಮ್ಮ ಭಾಗದ BLOಗೆ ನೇರವಾಗಿ ಸಲ್ಲಿಸಬಹುದು. ಮತದಾನದ ಹಕ್ಕನ್ನ ಚಲಾಯಿಸಲು ಪಟ್ಟಿಯಲ್ಲಿ ಹೆಸರು ಸರಿಯಾಗಿರುವುದು ಮುಖ್ಯವಾಗಿದ್ದು, ತಕ್ಷಣವೇ ಈ ಪರಿಷ್ಕರಣೆ ಮಾಡಿಕೊಳ್ಳಲು ಕೋರಲಾಗಿದೆ.